ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ರೂಪ ಬಸಂತ. ಹೆಚ್ಚಿನ ರೂಪದಲ್ಲಿ ಬಾಬ್ದಾದಾರವರು ಆಧ್ಯಾತ್ಮಿಕತೆಯನ್ನ, ನಿರಾಕಾರತನವನ್ನ ಸ್ಥೂಲ ರೂಪದಲ್ಲಿ ಏನು ವ್ಯವಹಾರಿಕ ಜೀವನದಲ್ಲಿ, ಸಮಾಜದಲ್ಲಿ ನಮ್ಮ ಕಣ್ಣೆದುರುಗಡೆಗಿರುವಂಥ, ನಮ್ಮ ಜೀವನದಲ್ಲಿ ನಡೆದಿರುವಂಥ ಘಟನೆಗಳು ಅಥವಾ ಕಥೆಗಳು ನಮ್ಗೆ ಆಲ್ರೆಡಿ ಏನು ಗೊತ್ತಿದೆ, ಅದರ ಮೂಲಕ ಅದನ್ನ ಹೋಲಿಕೆ ಮಾಡಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಅದು ನಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಈಗ ರಾಮಾಯಣ, ಸೀತೆ ಬಗ್ಗೆ ಹೇಳಿದ್ರೆ ಗೊತ್ತು, ರಾಮನಿಗೆ ಹೇಳಿದ್ರೆ ಗೊತ್ತು, ರಾವಣ ಅಂದ್ರೆ ಗೊತ್ತು. ಆವಾಗ ಆ ವಿಷಯವನ್ನ ಹೇಳಿ ಆಮೇಲೆ ಆಧ್ಯಾತ್ಮಿಕತೆಗೆ ಅದನ್ನು ಹೋಲಿಕೆ ಮಾಡಿದಾಗ ನಮ್ಗದು ಅರ್ಥವಾಗ್ತದೆ. ಹಾಗೆ ಪ್ರಪಂಚದಲ್ಲಿರುವಂಥ ಕೆಲವೊಂದು ಶಬ್ದಗಳು, ಘಟನಾವಳಿಗಳು, ಉದಾಹರಣೆಗಳು, ಕಥೆಗಳು, ಜೀವನದಲ್ಲಿ ನಡೆಯುವಂಥ ಘಟನೆಗಳು, ಇದನ್ನ ಆಧಾರವಾಗಿಟ್ಟು ಬಾಬಾ ಆಧ್ಯಾತ್ಮಿಕತೆಯನ್ನ ತಿಳಿಸುವಂತ, ಹೋಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿ ರೂಪ ಬಸಂತ ಅಂತಂದ್ರೆ ಏನು? ರೂಪ ಅಂದ್ರೆ ಏನು? ಆಕಾರ ಅಂತ. ರೂಪ ಅಂತಂದ್ರೆ ಏನು? ಆಕಾರ. ಸರಿ, ಆಕಾರ ಹೇಗಿರ್ಬೇಕು? ಸುಂದರವಾಗಿರಬೇಕು, ಚೆನ್ನಾಗಿರಬೇಕು ಹೇಳುವಂಥದ್ದೊಂದು ಉದ್ದೇಶ ಅಲ್ವಾ? ಈಗ ನೋಡಿ, ಗುಲಾಬಿ ಹೂ ಹೇಗಿರ್ತದೆ? ಸುಂದರವಾಗಿರ್ತದೆ, ನೋಡ್ಲಿಕ್ಕೂ ಕೂಡ ಏನಾಗ್ತದೆ, ಇಷ್ಟವಾಗ್ತದೆ. ಆವಾಗ ಗಿಡದಲ್ಲಿ ಆ ಹೂ ಬಿಟ್ಟಾಗ ಎಲ್ಲರನ್ನೂ ಅದು ಆಕರ್ಷಿಸುತ್ತೆ. ರೂಪ ಅಲ್ವಾ? ಬಸಂತ ಅಂತಂದ್ರೆ ಏನು? ವಸಂತ ಋತು ಅಂತ ಕೇಳಿದ್ದೀರಾ? ವಸಂತ ಋತುವಿನಲ್ಲಿ ಏನಾಗ್ತದೆ, ವಸಂತ ಋತು ಬರುವ ಮೊದಲು ಗಿಡದ ಎಲೆಗಳೆಲ್ಲ ಬಿದ್ದೋಗ್ಬಿಡ್ತವೆ ಅಲ್ವಾ? ಒಣಗೋಗ್ಬಿಡ್ತದೆ. ವಸಂತ ಋತುವಿನಲ್ಲಿ ಹೊಸ ಚಿಗುರು ಬರ್ತದೆ. ಹೊಸ ಚಿಗುರು ಬಂದಾಗ ಏನಾಗುತ್ತದು, ತುಂಬಾ ಸುಂದರವಾಗಿ ಕಾಣ್ತಾ ಇರ್ತದೆ. ಆ ಒಂದು ಗಿಡಕ್ಕೆ ನೀವು ನೋಡಿ, ಮಾವಿನ ಮರಕ್ಕೆ ವಸಂತ ಋತುವಿನ ಸಮಯದಲ್ಲಿ ಹೂ ಬರ್ತದೆ. ಹೂ ಇದ್ದಾಗ ಆ ವೃಕ್ಷ ಎಲ್ಲರನ್ನೂ ಆಕರ್ಷಿಸುತ್ತೆ. ಕೇವಲ ಒಂದು ಹೂವಲ್ಲ, ಆ ವೃಕ್ಷ ಪೂರ್ತಿ ಹೂಗಳಿದ್ದಾಗ ಜನರಿಗೆ ಆ ಕಡೆ ಗಮನ ಹೋಗ್ತದೆ. ಈಗ ನೀವು ಮೌಂಟ್ ಅಬುಗೆ ಹೋಗಿರ್ತೀರಾ, ಒಂದ್ ದಿವಸ ಪೀಸ್ ಪಾರ್ಕಿಗೆ ಹೋಗ್ತೀರಾ, ಸರಿ, ಅಲ್ಲಿ ಗುಲಾಬಿ ಗಿಡಗಳು ಇರ್ತವೆ. ಸರಿ, ಒಂದು ಗಿಡದಲ್ಲಿ ಒಂದೇ ಗುಲಾಬಿ ಹೂವಿದ್ರೆ ಅಷ್ಟು ಆಕರ್ಷಣೆ ಆಗೋದಿಲ್ಲ. ಇವತ್ತು ಕಸಿಯನ್ನ ಮಾಡಿ ಒಂದೇ ಗಿಡಕ್ಕೆ ಬೇರೆ ಬೇರೆ ಬಣ್ಣದ್ದು ಏನ್ ಮಾಡ್ತಾರೆ, ಹೂಗಳು ಬರ್ತವೆ. ಕೆಲವೊಂದು ಮೊಗ್ಗೆ ಇರ್ತದೆ, ಕೆಲವೊಂದು ಅರಳಿರೋದು ಇರ್ತದೆ. ಅವಾಗ ಅದನ್ನ ನೋಡಿದಾಗ ಜನರಿಗೆ ಎಲ್ಲರಿಗೂ ಆಕರ್ಷಣೆ ಆಗ್ತದೆ. ತಕ್ಷಣದಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಏನ್ ಮಾಡ್ತಾರೆ, ಸೆಲ್ಫಿ ತಗೊಂಡ್ಬಿಡ್ತಾರೆ, ಎಲ್ಲ ಗ್ರೂಪ್ ಫೋಟೋ ತಗೊಂಡ್ಬಿಡ್ತಾರೆ ಅಲ್ವಾ? ಅದೇ ಒಣಗಿರೋದು ಹೂವಿನ ಗಿಡ ಇದ್ರೆ, ಎಲೆ ಬಿದ್ದೋಗಿದ್ದಿದ್ರೆ, ಬರೀ ಕಡ್ಡಿ ಮಾತ್ರ ಇದ್ರೆ, ಹೂವೇ ಆಗಿಲ್ಲ ಅಂತಂದ್ರೆ ಯಾರು ಅದ ಕಡೆಗೆ ಏನ್ ಮಾಡೋದಿಲ್ಲ, ಗಮನವನ್ನ ಕೊಡೋದಿಲ್ಲ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ನಮ್ಮತ್ತೆ ಏನು ಗುಣಗಳೇ ಇಲ್ಲ, ಎಲ್ಲ ಒಣಗೋಗ್ಬಿಟ್ಟಿದ್ದಾರೆ ಅಲ್ವಾ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಚಿಂತೆ, ಟೆನ್ಷನ್ನು ಏನೇನೋ ಬಂದ್ಬಿಟ್ಟು ಏನಾಗ್ಬಿಟ್ಟಿದೆ, ಜೀವನನೇ ಒಂದ್ ರೀತಿ ನೀರಸ ಆಗ್ಬಿಟ್ಟಿದೆ. ಭಗವಂತ ಬಂದ್ಬಿಟ್ಟು ಅದಕ್ಕೆ ನೀರನ್ನು ಹಾಕಿ, ಗೊಬ್ಬರವನ್ನ ಹಾಕಿ ಒಂದು ಆಕಾರ, ಒಂದು ರೂಪವನ್ನ ತಂದಿದ್ದಾರೆ. ತಂದ್ಬಿಟ್ಟು ಏನಾಗಿದೆ, ಒಂದು ಹೂ ಏನಾಗಿದೆ ಅದರಲ್ಲಿ ಬಂದಿದೆ. ಹೇಳ್ತಾರೆ, ನೀವೊಬ್ರು ಹೂ ಬಂದ್ರೆ ಆಗಿಲ್ಲ, ವೃಕ್ಷವನ್ನು ಕೂಡ ಏನ್ ಮಾಡ್ಬೇಕು, ಹೂವಿನಿಂದ ಶೃಂಗಾರ ಮಾಡ್ಬೇಕು. ಅದಕ್ಕಾಗಿ ನೋಡಿ, ನಿನ್ನೆ ಮಿಲ್ನದ ಮುರಳಿಯಲ್ಲೂ ಬಾಬಾ ಹೇಳಿದ್ರು, ಬಾಬನಿಂದ ಶಕ್ತಿಯನ್ನ ಪಡ್ಕೊಂಡು ಪೂರ್ತಿ ವೃಕ್ಷಕ್ಕೆ ಕೊಟ್ಟಾಗ ಅವಾಗ ಏನಾಗುತ್ತೆ, ಬಸಂತ ಋತು. ಹೇಗೆ ಸ್ಥೂಲವಾದಂತ ಒಂದು ವೃಕ್ಷ ಬಸಂತ ಋತುವಿನಲ್ಲಿ ಹೊಸ ಚಿಗುರಿನೊಂದಿಗೆ, ಹೊಸ ನೀರಿನೊಂದಿಗೆ ಹೇಗೆ ಸುಂದರವಾಗಿ ಕಂಗೊಳಿಸುತ್ತೋ, ಆ ವೃಕ್ಷದ ಕೆಳಗಡೆಗೆ ಜನ ಹೋಗಿ ನಿಂತಾಗ ಒಂದು ತಂಪಿನ ಅನುಭವ ಆಗ್ತದೋ, ಒಂದು ಸುಂದರತೆಯ ಅನುಭವ ಆಗತ್ತೋ, ಅದೇ ರೀತಿ ಈ ಕಲ್ಪ ವೃಕ್ಷವನ್ನ, ಸೃಷ್ಟಿ ನಾಟಕ ಚಕ್ರವನ್ನೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ಸುಂದರಮಯ ಮಾಡಬೇಕಾಗ್ತದೆ. ಅದು ಭಗವಂತನ ಕರ್ತವ್ಯ.
ಓಕೆ, ನೀರಿನ ಕೆಲಸ ತಂಪನ್ನ ಎರೆಯೋದು. ಆದರೆ ನೀರು ವೃಕ್ಷಕ್ಕೆ, ಕಾಂಡಕ್ಕೆ, ಎಲೆಗಳಿಗೆ, ರೆಂಬೆ ಕೊಂಬೆಗಳಿಗೆ ಹೋಗ್ಬೇಕು ಅಂತಂದ್ರೆ ಬೇರು ಹೇಳುವಂತ ಸಾಧನ ಬೇಕಲ್ವಾ? ಅದು ತಾನೆ. ನೀವು ಹೌದು. ಎಲೆಗೆ ನೀರು ಹಾಕಿದ್ರೆ ಅದು ತಂಪಾಗೋದಿಲ್ಲ. ನೀರೆಲ್ಲ ಹಾಕ್ಬೇಕು, ಬೇರೆ 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 ಹಾಕ್ಬೇಕಾಗ್ತದೆ. ಹಾಗೆ ಪರಮಾತ್ಮನ ಶಕ್ತಿಯನ್ನ ನೀವು ಎಳ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಆ ವೃಕ್ಷವನ್ನ ಸುಂದರವಾಗಿ ಮಾಡಬೇಕು. ಆಮೇಲೆ ಒಂದು ಸುಂದರವಾಗಿ ಕಾಣುವಂತ ಹೂವಿನ ರೂಪದಲ್ಲಿ ಆದಾಗ ಆ ಹೂವು ದೇವರ ಮುಡಿಯನ್ನು ತಲುಪಿದಾಗ ಪೂಜೆಗೆ ಯೋಗ್ಯವಾಗತ್ತೆ. ಅದಕ್ಕಾಗಿ ನೀವು ಪೂಜ್ಯನೀಯರು ಕೂಡ ಆಗ್ತೀರಾ. ಅದಕ್ಕಾಗಿ ಸ್ವಯಂ ಆಗಿ ನಾವು ರೂಪನೂ ಆಗ್ಬೇಕು, ಬಸಂತನೂ ಆಗ್ಬೇಕು. ಇನ್ನೊಂದು ರೂಪ ಅಂತಂದ್ರೆ ಏನು? ಜ್ಞಾನ ಸ್ವರೂಪ. ಏನು ಜ್ಞಾನವನ್ನ ನಾವು ಕೇಳ್ತೀವೋ ಅದನ್ನ ಕಾರ್ಯದಲ್ಲಿ ತರಬೇಕು ದಿನನಿತ್ಯದ ಜೀವನದಲ್ಲಿ. ಪಂಡಿತರಾಗಬಾರ್ದು, ಕೇವಲ ಜ್ಞಾನವನ್ನ ಕೇಳೋದು, ಬೇರೆಯವ್ರಿಗೆ ಹೇಳೋದು ಅಲ್ಲ ಅಲ್ವಾ? ನೋಡಿ, ನಿಮ್ಮಲ್ಲಿ ಇರುವಂತ ಒಡವೆಯನ್ನ, ರೇಷ್ಮೆ ಸೀರೆಯನ್ನ, ಸೌಂದರ್ಯವರ್ಧಕ ಸಾಧನಗಳನ್ನ ಧರಿಸಿದಾಗ ತಾನೇ ನಿಮ್ಮ ರೂಪ ವೃದ್ಧಿ ಆಗತ್ತೆ. ಅದನ್ನ ಹಾಗೆ ಬೀರೂನಲ್ಲಿ ಇಟ್ಬಿಟ್ರೆ, ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಟ್ಬಿಟ್ರೆ ಅದರ ರೂಪ ಹೆಂಗ ವೃದ್ಧಿ ಆಗತ್ತೆ? ಶರೀರ ರೂಪಿ ಸಾಧನದ ಮೇಲೆ ಅದನ್ನ ಅಲಂಕಾರ ಮಾಡಿದಾಗ ಶರೀರದ ಸೌಂದರ್ಯ ವೃದ್ಧಿ ಆಗ್ತದೆ. ಹಾಗೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನು ಕೂಡ ಭಗವಂತನ ಸಂಘದ ರಂಗಿನಲ್ಲಿ ಇಟ್ಟಾಗ, ಸ್ವಚ್ಛತೆಯ ಜೊತೆಗೆ ವಿಶೇಷಿತ ಶಕ್ತಿಯನ್ನು ತುಂಬಿದಾಗ ಅದರ ರೂಪ ಏನಾಗುತ್ತೆ? ವೃದ್ಧಿ ಆಗತ್ತೆ. ಅದಕ್ಕೆ ನೋಡಿ, ನಿಮಗೆ ಖುಷಿ ಆಗತ್ತೆ ಯೋಗವನ್ನು ಮಾಡಿದಾಗ, ಈಶ್ವರಿ ಸೇವೆಯನ್ನು ಮಾಡಿದಾಗ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ರೂಪ ಅಂತಂದ್ರೆ ಭಗವಂತ ಹೇಳಿರುವಂತ ಜ್ಞಾನವನ್ನ ಕರ್ಮದಲ್ಲಿ ತಂದು, ತಪಸ್ಸಿನಲ್ಲಿ ತಂದು ಧಾರಣೆಯನ್ನು ಮಾಡುವಂಥದ್ದು, ಅದು ರೂಪ. ಬಸಂತ ಅಂತಂದ್ರೆ ಅದು ಮಳೆ. ಜ್ಞಾನದ ಮಳೆಯಲ್ಲ, ಅನುಭವದ ಮಳೆಯನ್ನ ಬೇರೆಯವರ ಮೇಲೆ ಏನ್ ಮಾಡಬೇಕಾಗ್ತದೆ? ಸುರಿಸಬೇಕಾಗ್ತದೆ. ಆದ್ಮೇಲೆ ನಿಮ್ಮ ಮನೆಯಲ್ಲಿ ಯಾರೋ ನೆಂಟರು ಬರ್ತಾರೆ, ಬಂದು ಅವ್ರಿಗೆ ಚೇರ್ ಮೇಲೆ ಕುಳಿಸ್ಬಿಟ್ಟು ಮಸಾಲೆ ದೋಸೆ ಹೆಂಗ್ ಮಾಡೋದು ಅಂತ ಜ್ಞಾನ ಹೇಳಿ, ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಜ್ಞಾನ ಹೇಳಿ. ಅವ್ರಿಗೆ ಜ್ಞಾನ ಬೇಕೋ ಅಥವಾ ರೆಡಿಮೇಡ್ ಮಸಾಲೆ ದೋಸೆ ಜಾಮೂನ್ ಬೇಕೋ? ಅವ್ರು ಜ್ಞಾನ ಕೇಳಲಿಕ್ಕೆ ಬಂದಿದಾರೋ ತಿನ್ಲಿಕ್ಕೆ ಬಂದಿದಾರೋ? ಆ ತಿನ್ಲಿಕ್ಕೆ ಬಂದಿದ್ದಾರೆ. ತಿನ್ಲಿಕ್ಕೆ ತಾನೇ ಬಂದಿರೋದು. ಅವಾಗ ಅವ್ರಿಗೆ ಮೊದಲು ಊಟ ಕೊಡ್ಬೇಕು ತಾನೆ. ಅವ್ರಿಗೆ ಹೊಟ್ಟೆ ಹಸ್ತಿದೆ, ಅವ್ರಿಗೆ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ಬಿಟ್ಟು ಅದು ಬೈದ್ ಬಿಟ್ಟು ಕಳಿಸ್ತಾರ. ಹೌದು ಅಲ್ವೋ? ಈಗ ಬಾಬನ ಮನೆಗೆ ಯಾವ್ದೋ ಒಂದು ಆತ್ಮ ಬರ್ತದೆ. ಯಾಕೆ ಬರ್ತದೆ? ಅಶಾಂತಿ, ದುಃಖ, ಸಮಸ್ಯೆ, ಚಿಂತೆ, ಅಸಫಲತೆ. ಹೌದು ತಾನೆ? ಅವ್ರಿಗೆ ನೀವು ಫಸ್ಟಿಗೆ ನೀವು ಯೋಗ ಮಾಡೋ ಅಂತ ಬಿಟ್ಟು ಹೇಳಿದ್ರೆ, ಜ್ಞಾನ ಹೇಳ್ಬಿಟ್ರೆ ಅವ್ರ ಹೆಂಗ್ ಸ್ವೀಕಾರ ಮಾಡ್ತಾರ ಅದನ್ನ? ಅವ್ರಿಗೆ ಫಸ್ಟಿಗೆ ಶಕ್ತಿಗಳನ್ನ ಕೊಟ್ಟು, ದೃಷ್ಟಿಯನ್ನ ಕೊಟ್ಟು, ಸಕಾಶವನ್ನ ಕೊಟ್ಬಿಟ್ಟು ಅವರನ್ನ ಮೊದಲೇನ್ ಮಾಡಿ ಶಾಂತ ಮಾಡಿ, ಅವರಿಗೆ ಮೊದಲಿಗೆ ಊಟ ತಿಂಡಿ ಕೊಡಿ. ಅಷ್ಟು ವಾತಾವರಣವನ್ನು ನಿರ್ಮಾಣ ಮಾಡಿ ನಿಮ್ಮ ಮನೆಯಲ್ಲಿ, ಆ ಸ್ಥಳದಲ್ಲಿ, ಸೇವಾ ಕೇಂದ್ರದಲ್ಲಿ. ಆಮೇಲೆ ಅವರು ಶಾಂತವಾದ ನಂತರದಲ್ಲಿ ಅವರು ರುಚಿ ಇಷ್ಟವಾದಾಗ ಅವರೇ ಕೇಳ್ತಾರೆ, ಏನಂತ? ಈ ಅಡಿಗೆ ಹೇಗೆ ಮಾಡಬೇಕು ಅಂತ. ಹೌದಲ್ವೋ? ನಾವು ಕೂಡ ನೋಡಿದೀವಿ ಎಷ್ಟೋ ಸೇವಾ ಕೇಂದ್ರಗಳಲ್ಲಿ ಈಶ್ವರ್ಯ ಕಾರ್ಯ ನಡೆದಾಗ ಬೇರೆ ಬೇರೆ ಆತ್ಮಗಳು ಬರ್ತಾ ಇರ್ತಾರೆ. ಸರಿ, ಅವ್ರ ಜ್ಞಾನ ಇಷ್ಟ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬ್ರಹ್ಮಭೋಜನದ ರುಚಿ ಮಾತ್ರ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ನಾಲ್ಗೆ ಇದೆಯಲ್ವಾ? ರುಚಿ ಗೊತ್ತಾದ ತಕ್ಷಣ ನಾವು ರೆಸ್ಟಿಗೆ ಹೋದಾಗ ಯಾರು ಮಾಡಿರ್ತಾರಲ್ಲ ಅವ್ರ ಹತ್ರ ಪೇಪರ್ ಪೆನ್ ತಗೊಂಡೋಗ್ಬಿಟ್ಟು, ಅಪ್ಪರ್ ಏನೇನ್ ಹಾಕಿದ್ರಿ? ಎಷ್ಟು ಆಸಕ್ತಿ ನೋಡಿ. ರುಚಿ ಇದ್ದಾಗ ಮನೆಗೆ ಹೋಗ್ಬಿಟ್ಟು ಮಾಡ್ಬೇಕು ಅಂತ. ಅದೇ ಈಶ್ವರಿ ಜ್ಞಾನ ಕೇಳಬೇಕಾದ್ರೆ ಕೈಯಲ್ಲಿ ಪೆನ್ನು ಬುಕ್ಕು ಇರೋದಿಲ್ಲ, ಅದನ್ನು ಬರ್ಕೊಳ್ಳಲ್ಲ, ಅದನ್ನು ವಿಧಿ ಸಿಗೋದಿಲ್ಲ ಇವರಿಗೆ, ಅದ್ರ ಆಸಕ್ತಿ ಇಲ್ಲ, ದೃಷ್ಟಿ ತಗೊಳ್ಳೋದಿಲ್ಲ. ಆದ್ರೆ ಬ್ರಹ್ಮಭೋಜನ ತಿನ್ಬೇಕಾದ್ರೆ ಮಾತ್ರ ನಾಲ್ಗೆ ಕಡೆ ಗಮನ ಕೊಟ್ಬಿಟ್ಟು ಉಪ್ಪಿನಕಾಯಿ ಹೆಂಗ್ ಮಾಡಿದ್ದಾರೆ, ಚಟ್ನಿ ಪುಡಿ ಹೆಂಗ್ ಮಾಡಿದ್ದಾರೆ, ಸಾಂಬಾರ್ ಹೆಂಗ್ ಮಾಡಿದ್ದಾರೆ, ಕೇಕ್ ಹೆಂಗ್ ಮಾಡಿದ್ದಾರೆ, ಆ ರುಚಿಯನ್ನ ಅನುಭವಿಸಿ ಬರ್ಕೊಂಡೋಗಿ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಮಾಡ್ತಾರೆ. ಹಾಗೆ ಬಸಂತ ಅಂತಂದ್ರೆ ಜ್ಞಾನದ ಅನುಭವದ ಮಳೆಯನ್ನ ಸುರಿಸುವುದರ ಮೂಲಕ ಆ ಒಣಗಿರುವಂತ ಭೂಮಿಯನ್ನ ಏನು ಮಾಡುವಂಥದ್ದು? ತಂಪು ಮಾಡುವಂಥದ್ದು. ಅದಕ್ಕೆ
ಒಂದು ರೂಪ ಆಗ್ಬೇಕು, ಇನ್ನೊಂದು ಬಸಂತವಾಗ್ಬೇಕು. ಇನ್ನು ಮೂರನೇ ಅರ್ಥ, ಒಂದು ಕಥೆಯನ್ನು ಹೇಳ್ತಾರೆ. ಏನು? ಒಂದು ದೇಶ ವಿಶಾಲ ನಗರಿ ಅಂತ. ಅಲ್ಲಿ ಒಬ್ಬ ರಾಜ ಚಂದ್ರಸೇನ. ಅವನಿಗೆ 2 ಜನ ಹೆಂಡತಿಯರು, ಪತ್ನಿಯರು. ಒಬ್ರು ಸುನೀತಿ, ಇನ್ನೊಬ್ರು ಕನಕಲತಾ ಅಂತ. ಸುನೀತಿಗೆ 2 ಜನ ಮಕ್ಕಳು. ಯಾರು? ರೂಪ ಮತ್ತು ಬಸಂತ್. ಕನಕಲತಾನಿಗೂ ಒಬ್ಬ ಮಗ. ಸರಿನಾ? ಆದರೆ ಈ ರೂಪ ಬಸಂತ್ ಇಬ್ರು ಕೂಡ ತುಂಬಾ ಒಳ್ಳೆಯವರು. 2ನೇ ಪತ್ನಿ ಇರ್ತಾಳೆ ಕನಕಲತಾ, ಅವಳ ಮಗ ತುಂಬಾ ಕೆಟ್ಟವನು. ಓಕೆ. ಒಂದ್ ದಿವಸ ಏನಾಗ್ಬಿಡ್ತದೆ, ಸುನೀತಿ ಹೇಳುವಂತ ಆತ್ಮ ಶರೀರವನ್ನೇ ಬಿಟ್ಬಿಡ್ತಾರೆ. ಅವಾಗ 2ನೇ ಪತ್ನಿ ಏನ್ ಮಾಡ್ತಾರೆ ಅಂತಂದ್ರೆ, ರಾಜನಿಗೆ ಸ್ವಲ್ಪ ಬೆಣ್ಣೆ ಹಚ್ಚಿಬಿಟ್ಟು ತನಗೆ ಬೇಕಾಗಿರುವಂತ ರೀತಿಯಲ್ಲಿ ತನ್ನ ಮಗನನ್ನ ಏನ್ ಮಾಡ್ತಾರೆ, ರಾಜನನ್ನಾಗಿ ಮಾಡುವಂತ ಪ್ರಯತ್ನವನ್ನು ಮಾಡಿ ರೂಪ ಬಸಂತ್ ಇಬ್ಬರನ್ನು ಕೂಡ ರಾಜ್ಯದಿಂದ ಹೊರಗಡೆಗೆ ಹಾಕ್ಬಿಡ್ತಾರೆ. ಆ ರೂಪ ಬಸಂತಲ್ಲಿ ರೂಪ ಹೇಳುವಂತ ತುಂಬಾ ಒಳ್ಳೆಯವನಿರ್ತಾನೆ. ಇಬ್ರು ಒಳ್ಳೆಯವರು ಇರ್ತಾರೆ, ಆದ್ರೆ ಕಂಪ್ಯಾರಿಟಿವ್ಲಿ ರೂಪ ಹೇಳೋದು ಒಳ್ಳೆಯವನು. ಅವಾಗ ಅವನು ತನ್ನ ತಮ್ಮನಿಗೆ ಹೇಳ್ತಾನೆ, ನೋಡಪ್ಪ, ಈಗಂತೂ ನಾವು ಹೊರಗಡೆ ಹೋಗಿದ್ದೀವಿ, ಈ ದೇಶದಲ್ಲಂತೂ ಇರ್ಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲೂ ಕೂಡ ನಾವು ರಾಜಕುಮಾರರು ಅಂತ ಹೇಳೋದು ಬೇಡ. ಹೇಳಿದ್ರೆ ನಮ್ಮ ತಂದೆಯ ಹೆಸರು ಏನಾಗ್ತದೆ, ಹಾಳಾಗ್ತದೆ. ಇವರನ್ನು ಯಾಕೆ ಹೊರಗಡೆ ಹಾಕಿದ್ರು? ಮಕ್ಕಳನ್ನೇ ಪಾಲನೆ ಮಾಡ್ಲಿಕ್ಕೆ ಆಗದಿರೋರು ದೇಶವನ್ನು ಹೇಗೆ ಪಾಲನೆ ಮಾಡ್ತಾರೆ ಅಂತ ತಂದೆ ಹೆಸರು ಹಾಳಾಗ್ತದೆ. ಅದಕ್ಕಾಗಿ ನಾವೆಲ್ಲೂ ಕೂಡ ರಾಜಕುಮಾರ್ ಅಂತ ಹೇಳೋದು ಬೇಡ ಅಂತ ಬಿಟ್ಟು ಹೇಳಿ ಆ ದೇಶದಿಂದ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಬೇರೆ ಬೇರೆ ಸ್ಥೂಲ ಕಾರ್ಯವನ್ನು ಮಾಡ್ತಾರೆ. ಕೈಯೆಲ್ಲ ಮೃದುವಾಗಿರ್ತದೆ, ಕಲೆ ಎಲ್ಲ ಗಾಯ ಆಗ್ತದೆ. ಆದ್ರೂ ಕೂಡ ಖುಷಿಯಿಂದ ಮಾಡ್ತಾರೆ. ನಿಂದನೆ ಆಗತ್ತೆ, ಜನ ಬೈತಾರೆ. ಆದ್ರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಅವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲೂ ಕೂಡ ರಾಜಕುಮಾರರು ಅಂತ ಹೇಳೋದಿಲ್ಲ. ಆದರೆ ರಾಜಕುಮಾರರ ಸಂಸ್ಕಾರ ಅವರಲ್ಲಿ ಇರುವಂತ ಕಾರಣದಿಂದ ಜನ ಅವರನ್ನು ನೋಡ್ಬಿಟ್ಟು ಹೇಳ್ತಾರಂತೆ, ಇವರು ಸಾಧಾರಣರಲ್ಲ, ಇವರು ಯಾರು ವಿಶೇಷ ವ್ಯಕ್ತಿಗಳು, ಇವರು ರಾಜಕುಮಾರರಾಗಿದ್ದಾರೆ ಅಂತ ಅವರಲ್ಲಿ ಅವರು ಮಾತಾಡ್ಕೊಳ್ತಾರೆ ಅಷ್ಟೇ. ಹೀಗೆ ಕೆಲವೊಂದು ವರ್ಷಗಳು ಕಳೆದ ಮೇಲೆ ಅವ್ರೇನ್ ಹೇಳ್ತಾರೆ, ಯೋಚನೆ ಮಾಡ್ತಾರೆ, ಸಣ್ಣ ಸಣ್ಣ ಊರಿನಲ್ಲಿ ಯಾಕೆ ಕೆಲಸ ಮಾಡೋದು, ಸ್ವಲ್ಪ ದೊಡ್ಡ ಊರಿಗೆ ಹೋಗೋಣ ಅಂತ ಬಿಟ್ಟು ಹೊರಡ್ತಾರೆ. ಹೊರಟಾಗ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ರಾತ್ರಿ ಆಗ್ಬಿಡ್ತದೆ. ಅಲ್ಲಿ ಕಾಡು ಬರ್ತದೆ. ಕಾಡು ಬಂದಾಗ ಏನಾಗತ್ತಂತಂದ್ರೆ, ಅಣ್ಣ ತಮ್ಮ ಇಬ್ರು ಇದಲ್ಲ, ಕಾಡಿನಲ್ಲಿ ಬಿಡ್ತವೆ. ಅದಕ್ಕಾಗಿ ಯೋಚನೆ ಮಾಡ್ತಾರೆ, ಅರ್ಧ ರಾತ್ರಿ ಒಬ್ಬರು ಕಾಯೋದು, ಇನ್ನೊಂದು ಅರ್ಧ ರಾತ್ರಿ ಇಬ್ರು ಕಾಯೋದು. ಇನ್ನೊಬ್ರು ಕಾಯೋದು, ಒಬ್ರು ಎಚ್ಚರ ಆಗಿದ್ದು ಒಬ್ರು ಮಲ್ಕೊಳ್ಳೋದು ಅಂತ. ಅಂದ್ರೆ 4 ಪ್ರಹರ, 12 ಗಂಟೆ ಅಂತಂದ್ರೆ 4 ಪ್ರಹರ ಆಗ್ತದೆ. 6 ಗಂಟೆ ಒಬ್ರು ಎಚ್ಚರ ಇರೋದು, 6 ಗಂಟೆ ಇನ್ನೊಬ್ರು ಎಚ್ಚರ ಇರೋದು. ಅವಾಗ ದೊಡ್ಡಣ್ಣ ಏನ್ ಹೇಳ್ತಾನೆ, ಚಿಕ್ಕವನಿಗೆ, ಆಯ್ತಪ್ಪ ನೀನ್ ಮಲ್ಕೋ, ನಾನ್ ಕಾಯ್ತೇನೆ ಅಂತ ಹೇಳ್ತಾನೆ. ಸರಿ. ಹೀಗೆ ಮಲ್ಕೊಂಡಾಗ ಏನಾಗ್ತದೆ, 3 ಪ್ರಹರ ಮುಗಿದೋಗ್ಬಿಡ್ತದೆ. ಅಂದ್ರೆ 9 ಗಂಟೆ ಮುಗಿದೋಗ್ಬಿಡ್ತದೆ. ಅವನು ತಮ್ಮ ಮಲಗಿದನೆಲ್ಲ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಬಿಟ್ಟು ಅವ್ನು ಸುಮ್ಮನೆ ಇರ್ತಾನೆ. 3 ಪ್ರಹರ ಆದ್ಮೇಲೆ ತಮ್ಮನಿಗೆ ಎಚ್ಚರ ಆಗ್ತದೆ. ಎಚ್ಚರ ಆಗ್ಬಿಟ್ಟು, ಅಯ್ಯೋ ಅಣ್ಣ, ಇಷ್ಟು ಲೇಟ್ ಆಗ್ಬಿಡ್ತು, ನೀನು ನನಗೆ ಇಳಿಸ್ಲೇ ಇಲ್ಲ, ಸರಿ ಏನ್ ತೊಂದರೆ ಇಲ್ಲ, ಈಗ ನನಗೆ ಮಲ್ಕೋ, ನಾನು ಎಚ್ಚರವಾಗಿರ್ತೀನಿ ಅಂತ ಅವಾಗ ರೂಪ ಮಲ್ಕೊಳ್ತಾನೆ. ವಸಂತ ಎಚ್ಚರ ಆಗಿರ್ತಾನೆ. ಎಚ್ಚರ ಇದ್ದಾಗ ಆ ಮರದ ಮೇಲೆ 3 ಗಿಣಿಗಳು ಬರ್ತವೆ. ಗಿಣಿಗಳು ಬಂದ್ಬಿಟ್ಟು ಮಾತಾಡ್ತವೆ. ಏನಂತ, ಈ ವೃಕ್ಷದಲ್ಲಿ ಒಂದು ಹಣ್ಣಿದೆ, ತುಂಬಾ ಚೆನ್ನಾಗಿದೆ. ಆದರೆ ಈ ಹಣ್ಣನ್ನ ಆ ಹಣ್ಣನ್ನ ತಿಂದವರು ಏನಾಗ್ತದೆ, ರಾಜರಾಗ್ತಾರೆ. ಆದರೆ ಯಾರು ಹಣ್ಣನ್ನ ಕಿತ್ತಾರೋ, ಮರದಿಂದ ಯಾರು ತೆಗಿತಾರೋ, ಅವರಿಗೆ ಹಾವು ಬಂದ್ಬಿಟ್ಟು, ವಿಷದ ಹಾವು ಬಂದ್ಬಿಟ್ಟು ಕಚ್ಚಿ ಬಿಡ್ತದೆ. ಹಣ್ಣು ಕೆಚ್ಚಿದವರಿಗೆ, ಕಿತ್ತವರಿಗೆ ಸರ್ಪ ಬಂದು ಕಚ್ಚಿ ಬಿಡ್ತದೆ. ಹಣ್ಣು ಯಾರು ತಿಂತಾರೋ ಅವನು ರಾಜನಾಗ್ಬಿಡ್ತಾನೆ ಅಂತ ಬಿಟ್ಟು ಆ 3 ಗಿಣಿಗಳು ಹೇಳ್ತವೆ. ಅಲ್ಲಿ ಈ ಮೊದಲು ತುಂಬಾ ಜನ ಆ ವಿಷಯವನ್ನ ಕೇಳಿರ್ತಾರೆ. ಹಣ್ಣನ್ನು ಯಾರು ಕೀಳ್ತಾರೋ ಅವಾಗ ವೃಕ್ಷ ಬಂದು ಆ ಒಂದು ಹಾವು ಬಂದ್ಬಿಟ್ಟು ಕಚ್ಕೊಂಡು ಹೋಗ್ಬಿಡ್ತದೆ, ಅವ್ರು ಸತ್ತೋಗ್ಬಿಡ್ತಾರೆ. ಈ ವಿಷಯವನ್ನ ಅವನು ಬಸಂತ ಹೇಳುವಂತವನು ಕೇಳ್ತಾನೆ. ಕೇಳ್ಬಿಟ್ಟು ಏನು ಯೋಚನೆ ಮಾಡ್ತಾನೆ, ಸರಿ ನಾವಿಬ್ಬರಿದ್ದೀವಲ್ವಾ, ರಾಜ್ಯ ಭಾಗ್ಯ ನಮಗೆ ಬರುವಂತ ಸಾಧ್ಯತೆ ಇದೆಯಲ್ಲ, ಅದಕ್ಕಾಗಿ ಈ ಒಂದು ಗಿಣಿಗಳ ಮಾತನ್ನ ನನ್ನ ಅಣ್ಣ ಕೇಳಲಿಲ್ಲ. ಅದಕ್ಕೆ ನಾನೇನ್ ಮಾಡ್ತೇನೆ, ನಾನು ಹಣ್ಣನ್ನ ತೆಗಿತೇನೆ. ತೆಗೆದು ಬಿಟ್ಟು ಏನ್ ಮಾಡ್ತೇನೆ, ಈ ಹಣ್ಣನ್ನ ಅಣ್ಣನಿಗೆ ತಿನ್ನಿಸ್ತೇನೆ.
ಈಗ ಹಾವು ಕಚ್ಚಿದ್ ನನಗೆ ತಾನೇ ಕಚ್ಚತ್ತೆ, ನಾನು ಸತ್ತೋಗ್ತೀನಲ್ವಾ? ನನಗಿಂತ ನನ್ನ ಅಣ್ಣನಲ್ಲಿ ಒಳ್ಳೆ ಗುಣಗಳು ಇರುವಂತ ಕಾರಣದಿಂದ ಅವನು ರಾಜನಾಗಲಿ ಹೇಳುವಂತ ಒಂದು ಮನೋಭಾವ, ಆ ಒಂದು ಉದ್ದೇಶ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಮ್ಮ ಈಶ್ವರಿ ಜೀವನದಲ್ಲೂ ಕೂಡ ಕೆಲವೊಂದ್ಸಲ ಏನಾಗ್ತದೆ, ನನಗೆ ಜ್ಞಾನ ಇದೆ, ನನಗೆ ಬುದ್ಧಿ ಇದೆ, ನನಗೆ ವಿವೇಕ ಇದೆ, ನಾನು ಯೋಗ ಚೆನ್ನಾಗಿ ಮಾಡ್ತೇನೆ, ನಾನು ಮುಂದೋಗ್ಬೇಕು ಹೇಳುವಂತ ಮನೋಭಾವ ಇರ್ತದೆ. ಅದೇ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಜೊತೆಗೆ ಬೇರೆಯವರನ್ನೂ ಕೂಡ ಮುಂದುವರಿಸಬೇಕು, ಬೇರೆಯವ್ರಿಗೂ ಕಲ್ಯಾಣವಾಗಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಇರ್ಲಿ. ಕೆಲವೊಂದ್ಸಲ ನಮ್ಗೆ ಕಷ್ಟವಾಗತ್ತೆ, ಕೆಲವೊಂದ್ಸಲ ತಾಯಿನೂ ಕೂಡ ಕಷ್ಟ ಆಗ್ಬಿಟ್ಟು ಮಕ್ಕಳಿಗೆ ಒಳ್ಳೆಯದಾಗ್ಲಿ ಅಂತ ಇಷ್ಟಪಡ್ತಾರಲ್ಲ, ಹಾಗೆ ನಮ್ಮಲ್ಲಿ ನಾವೆಲ್ಲ ಸಹೋದರ ಆತ್ಮರಿರುವಂತ ಕಾರಣದಿಂದ ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಹೇಳುವಂತ ಮನೋಭಾವ ಈಶ್ವರ ಜೀವನದಲ್ಲಿ, ಈಶ್ವರ ಜ್ಞಾನದಲ್ಲಿ, ಈಶ್ವರ ಸೇವೆಯಲ್ಲಿ ನಮ್ಗೆ ಬರಬೇಕಾಗ್ತದೆ. ಕೇವಲ ಅದನ್ನು ಸಂಕಲ್ಪದಲ್ಲಿ ಮಾತ್ರ ಇಡೋದಲ್ಲ, ಕಾರ್ಯದಲ್ಲೂ ಕೂಡ ತರಬೇಕು ಅಂತ ತಿಳಿಸಲಿಕ್ಕೆ ಬಾಬಾ ಇಲ್ಲಿ ಈ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಸರಿ, ರಾತ್ರಿಯ ಸಮಯದಲ್ಲಿ ಆ ಬಸಂತ ಹೇಳುವಂತ ತಮ್ಮ ಹಣ್ಣನ್ನು ತೆಗಿತಾನೆ ಮತ್ತು ಅಣ್ಣನಿಗೆ ಗೆಳಿಸ್ತಾನೆ. ನೋಡಣ್ಣ, ನಿನ್ನೆ ರಾತ್ರಿ ನಾವು ಬಂದಿದ್ವಲ್ಲ, ಈ ವೃಕ್ಷ ನಮಗೆ ಸರಿಯಾಗಿ ಕಾಡ್ಲಿಲ್ಲ, ಇಲ್ಲಿ ತುಂಬಾ ಹಣ್ಣುಗಳಿತ್ತು, ತುಂಬಾ ಸ್ವೀಟ್ ಇದೆ, ನಾನು ಸುಮಾರು ತಿಂದಿದ್ದೆ, ನನಗೆ ಹೊಟ್ಟೆ ತುಂಬಿದೆ, ಕೊನೆಯದು ಒಂದು ಹಣ್ಣು ಉಳ್ಕೊಂಡಿದ್ದೆ, ನೀನ್ ತಿನ್ನು ಅಂತ ಹೇಳ್ತಾನೆ. ಆಯ್ತು ಅಂತ ಬಿಟ್ಟು ಏನ್ ಮಾಡ್ತಾನೆ, ಅಣ್ಣ ಆ ಹಣ್ಣನ್ನ ತಿಂತಾನೆ. ತಿಂದ ತಕ್ಷಣದಲ್ಲಿ ಏನಾಗ್ತದೆ, ಆ ವೃಕ್ಷದಿಂದ ಒಂದು ದೊಡ್ಡ ನಾಗರ ಹಾವು ಬಂದ್ಬಿಟ್ಟು ತಮ್ಮನನ್ನ ಕಚ್ಚಿ ಬಿಡ್ತಾಳೆ. ಯಾಕೆ ತಮ್ಮನನ್ನ ಯಾಕೆ ಕಚ್ಚತ್ತೆ? ಅವನ ಹಣ್ಣು ಕಿತ್ತಿರೋದಕ್ಕೆ ಅವನಿಗೆ ಅದು ಕಚ್ಚಿ ಬಿಡ್ತದೆ. ಕಚ್ಚಿದಾಗ ಏನಾಗ್ತದೆ ಅಂತಂದ್ರೆ, ಇದು ಅಣ್ಣ ನೋಡ್ತಾನೆ, ಅವಾಗ ರಕ್ಷಣೆ ಮಾಡ್ಬೇಕಲ್ವಾ. ಆ ತಮ್ಮನ ಎತ್ಕೊಂಡು ಬಂದಾಗ ಅಲ್ಲಿ ನದಿ ಇರ್ತದೆ ಪಕ್ಕದಲ್ಲಿ, ಆ ನದಿ ನೀರಿನಲ್ಲಿ ತಮ್ಮನನ್ನ ಇಟ್ರೆ ಆ ಒಂದು ನೀರಿನ ರಭಸಕ್ಕೆ ವಿಷ ಎಲ್ಲೇ ಹೋಗ್ಲಿ ಹೇಳುವಂತ ರೂಪದಲ್ಲಿ ಅವನು ಆ ನದಿಯಲ್ಲಿ ಅವನ ಒಂದು ಪ್ರಜ್ಞೆ ತಪ್ಪಿರ್ತಾನಲ್ಲ ತಮ್ಮ, ಆ ಒಂದು ನದಿಯಲ್ಲಿ ಇಡ್ತಾನೆ. ಇಟ್ಟ ಮೇಲೆ ಎಲ್ಲಾದ್ರೂ ರಕ್ಷಣೆ ಸಿಗ್ಬೋದು ಅಂತ ತಮ್ಮನ ಅಲ್ಲೇ ಹಾಗೆ ನದಿಯಲ್ಲಿ ಇಟ್ಬಿಟ್ಟು ಏನ್ ಮಾಡ್ತಾನೆ, ಪಕ್ಕದ ಊರಿಗೆ ಹೋಗ್ತಾನೆ. ಮತ್ತೆ ಆ ಒಂದು ವೃಕ್ಷ, ಆ ಒಂದು ಗಿಣಿಗಳು ಏನ್ ಹೇಳಿರ್ತಾವೆ ಅಂತಂದ್ರೆ, ಯಾರು ರಾಜನಾಗ್ತಾನೋ, ರಾಜನಾದ ತಕ್ಷಣ ಅವನು ಹಳೇದೆಲ್ಲವನ್ನ ಮರೆತು ಬಿಡ್ತಾನೆ, ಆದ್ರೆ ರಾಜನ ಸಂಸ್ಕಾರ ಅವನಲ್ಲಿ ಇರ್ತದೆ, ತಾನು ಯಾರು ಏನು ಅಂತ ಹೇಳ್ಬಿಟ್ಟು ಮರೆತು ಬಿಟ್ಟಿರ್ತಾರೆ ಅಂತ ಆ ಒಂದು ಗಿಣಿಗಳು ಹೇಳ್ತಾರೆ. ಸರಿ, ಅವನು ತನ್ನ ತಮ್ಮನ ರಕ್ಷಣೆ ಮಾಡಬೇಕು, ಹತ್ತದಲ್ಲಿ ಯಾವ್ದಾದ್ರು ಊರಿದೆಯಾ ನೋಡೋಣ ಅಂತ ಓಡ್ ಬರ್ತಾನೆ. ಅಲ್ಲೊಂದು ಊರಿರ್ತದೆ, ಊರಿನಲ್ಲಿ ಕೆಲವು ದಿನ ಮೊದಲು ರಾಜ ಶರೀರ ಬಿಟ್ಟಿರ್ತಾನೆ. ಹೊಸದಾಗಿ ರಾಜನನ್ನ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದಾಗ ಮೊದಲನೇ ದಿನ ಏನು ಡಂಗೂರ ಸಾರಿಸಿರ್ತಾರೆ ಅಂತಂದ್ರೆ, ಮರುದಿನ ಈ ದೇಶದ ಆನೆ ಬಾಯಲ್ಲಿ ನೀರು ತಗೊಂಡು ಬರ್ತದೆ, ಯಾರ ತಲೆ ಮೇಲೆ ಪ್ರೋಕ್ಷಣೆ ಮಾಡತ್ತೋ ಅವ್ರು ರಾಜರಾಗ್ತಾರೆ ಅಂತ. ಇವನೇನ್ ಮಾಡ್ತಾನೆ, ಆ ರಾಜ್ಯಕ್ಕೆ ಬಂದಾಗ ಎಲ್ಲ ಮನೆಗಳೆಲ್ಲ ಬಾಗಿಲಾಕಿಟ್ಟಿರ್ತಾವೆ. ಸರಿ, ಎಲ್ಲಾರು ಒಂದ್ ಸರ್ಕಲ್ ಅಲ್ಲಿ ಬಂದಿರ್ತಾರೆ, ಎಲ್ಲರಿಗೂ ರಾಜರಾಗುವಂತ ಆಸೆ ಅಲ್ಲ. ಇವನು ಕೂಡ ವೈದ್ಯನನ್ನು ಹುಡುಕಬೇಕು, ಯಾರಾದ್ರು ಇರ್ತಾರಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಾಗ ಆ ಆನೆ ಬಂದ್ಬಿಟ್ಟು ಏನ್ ಮಾಡ್ತದೆ, ಇವನ್ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಬಿಡ್ತದೆ. ಮಾಡಿದ ತಕ್ಷಣದಲ್ಲಿ ಆ ಗಿಣಿಗಳು ಹೇಳಿರುವಂತ ರೀತಿಯಲ್ಲಿ ಇವನಿಗೆ ಹಳೆದೆಲ್ಲ ಏನಾಗಿಬಿಡ್ತದೆ, ಮರ್ತೋಗ್ಬಿಡ್ತದೆ. ಅವನು ರಾಜನ ಸಂಸ್ಕಾರ ಇರುವಂತ ಕಾರಣದಿಂದ ಆ ಸಂಸ್ಕಾರ ವೃದ್ಧಿ ಆಗ್ಬಿಟ್ಟು ಅವನು ಆ ದೇಶದ ರಾಜನಾಗ್ತಾನೆ. ಸರಿನಾ? ಈಗ ರಾಜ ಯಾರಾಗಿದ್ದಾರೆ? ರೂಪ ಏನಾಗ್ಬಿಡುತ್ತೆ, ರಾಜನಾಗ್ಬಿಡುತ್ತೆ. ಹಾಗೆ ನಮ್ಮಲ್ಲಿ ಭಗವಂತ ಬಂದ್ಬಿಟ್ಟು ಈಶ್ವರಿ ಜ್ಞಾನವನ್ನು ಹೇಳಿದಾಗ ನಮ್ಮಲ್ಲಿ ಆ ಸಂಸ್ಕಾರ ಏನಾಗ್ತದೆ, ವೃದ್ಧಿ ಆಗ್ತದೆ. ಆವಾಗ ದೇಹ ಅಭಿಮಾನ, ವಿಕಾರ, ಲೌಕಿಕ ಇದೆಲ್ಲವನ್ನು ನಾವೇನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಯಾವಾಗ? ಸಂಗಮ ಯುಗದಲ್ಲಿ. ಆವಾಗ ತಮ್ಮ ಪರಿವಾರವನ್ನ ಬಿಟ್ಟು ಪೂರ್ತಿ ವಿಶ್ವವನ್ನ ರಾಜ್ಯಭಾರ ಮಾಡಬೇಕು, ಪ್ರಜೆಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಬರಬೇಕು. ಹೀಗೆ ರೂಪ ಹೇಳುವಂತ ಆತ್ಮನಲ್ಲಿ ಬಂತು. ಆ ರೀತಿ ರಾಜ್ಯವನ್ನ ಸುಭಿಕ್ಷ ಮಾಡೋದ ಕಡೆಗೆ, ಪ್ರಜೆಗಳು ಚೆನ್ನಾಗಿ ಇರೋದ ಕಡೆಗೆ ನಾವು ಗಮನವನ್ನ ಕೊಡಬೇಕಾಗ್ತದೆ. ಅದನ್ನೇ ನಿನ್ನೆ ಮುರಳಿಯಲ್ಲಿ ಬಾಬಾ ಹೇಳಿದ್ರು, ಭಕ್ತ ಆತ್ಮಗಳಿಗೆ ನೀವು ಸುಖವನ್ನ ಕೊಡಬೇಕು, ಶಕ್ತಿಯನ್ನ ಕೊಡಬೇಕು. ಸರಿ, ಬಸಂತ್ ಇದಾನಲ್ಲ, ಬಸಂತ ಎಲ್ಲಿರ್ತಾನೆ? ನದಿಯಲ್ಲಿ. ಓಕೆ, ಆ ನೀರು ಹರಿತಾ 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 ಏನಾಗ್ತದೆ, ಇದೇ ಊರಿಗೆ ಆ ಶವ ಅಂದನ ಆ ವ್ಯಕ್ತಿ ಬರ್ತಾನೆ. ಬಂದಾಗ ಅಲ್ಲೊಬ್ಬ ವ್ಯಕ್ತಿ ಬಟ್ಟೆ ವಾಶ್ ಮಾಡ್ತಾ ಇರ್ತಾನೆ. ಅವನು ನೋಡ್ಬಿಟ್ಟು ಆ ವ್ಯಕ್ತಿನ ಎಳ್ಕೊಂಡ್ಬಿಟ್ಟು ಅವನ ವಿಷವನ್ನ ತೆಗೆದು ಏನ್ ಮಾಡ್ತಾನೆ, ಅವನನ್ನ ಮನೆ ಕರ್ಕೊಂಡ್ ಬರ್ತಾನೆ.
ಆವಾಗ ಈ ಬಸಂತಿನಿಗೆ ಹಳೆದೆಲ್ಲ ನೆನಪಿರ್ತದಲ್ಲ, ಅವಾಗ ಅವನಿಗೆ ಗೊತ್ತಾಗ್ತದೆ ಆ ಗಿಳಿಗಳು ಹೇಳಿರುವಂತ ರೀತಿಯಲ್ಲಿ ಅವನು ಇದೇ ದೇಶದ ರಾಜನಾಗಿದ್ದಾನೆ ಅಂತ. ಆ ಗಿಳಿಗಳು ಏನ್ ಹೇಳಿರ್ತಾರೆ, ರಾಜ ತನ್ನ ಎಲ್ಲವನ್ನ ವಿಷಯವನ್ನ ಮರ್ತಿರ್ತಾನೆ, ಆದರೆ ಯಾರಾದ್ರೂ ಅವನಿಗೆ ಆ ವಿಷಯವನ್ನ ನೆನಪು ಮಾಡಿಕೊಟ್ಟಾಗ ಅವನಿಗೆ ಹಳೆಯ ದಿನಗಳು ನೆನಪಿಗೆ ಬರ್ತವೆ ಅಂತ. ಅವಾಗ ಈ ಬಸಂತ ಹೇಳಿರುವಂತ ತಮ್ಮ ಏನ್ ಮಾಡ್ತಾನೆ, ರಾಜನ ಆಸ್ಥಾನಕ್ಕೆ ಬಂದು ಆ ಹಳೆಯದೆಲ್ಲ ವಿಷಯವನ್ನ ಹಾಡಿನ ರೂಪದಲ್ಲಿ ಹಾಡ್ತಾನೆ. ಹಾಡಿದಾಗ ರಾಜ ಯಾರಲ್ಲಿ? ರೂಪ. ರೂಪಕ್ಕೆ. ಅವಾಗ ಆ ರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಆ ಬಸಂತನನ್ನು ಗುರುತಿಸ್ಬಿಟ್ಟು ಅವನನ್ನ ಆ ದೇಶದ ಮಂತ್ರಿಯನ್ನಾಗಿ ಮಾಡಿ, ಅಣ್ಣ ತಮ್ಮ ಇಬ್ಬರೂ ಸೇರಿಬಿಟ್ಟು ಏನ್ ಮಾಡ್ತಾರೆ, ರಾಜ್ಯಭಾರವನ್ನ ಮಾಡ್ತಾರೆ, ಪ್ರಜೆಗಳನ್ನ ಚೆನ್ನಾಗಿ ಇಟ್ಕೊಳ್ತಾರೆ. ಇದು ರೂಪ ಬಸಂತದ ಕಥೆ. ಇಲ್ಲಿ ಬಾಬಾ ಹೇಳಿರುವಂತದ್ದು ಏನು ಅಂತಂದ್ರೆ, ಇಲ್ಲಿ ನಾವು ರಾಜ್ಯವನ್ನ ಮಾಡಬೇಕು, ನಮ್ಮ ಸಹೋದರ ಆತ್ಮರನ್ನ ಈಶ್ವರಿ ಪರಿವಾರದವರನ್ನೂ ಕೂಡ ಏನ್ ಮಾಡ್ಬೇಕು, ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಸರಿ, ಭಗವಂತ ಬಂದ್ಬಿಟ್ಟು ನಮಗೆ ಜ್ಞಾನವನ್ನು ಹೇಳಿದಾಗ ಸತ್ಯುಗದ ರಾಜ್ಯದ ಸಂಸ್ಕಾರ ನಮ್ಮಲ್ಲಿ ಏನಾಗ್ಬಿಡ್ತದೆ, ಮೇಲಕ್ಕೆ ಬಂದ್ಬಿಡತ್ತೆ. ಶುದ್ಧತನವನ್ನು ನಾವೇನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವಿ. ನಿಧಾನಕ್ಕೆ ಆದಿ ಮಧ್ಯ ಅಂತ್ಯದ ಜ್ಞಾನ ನಮ್ಗೆ ಏನಾಗ್ತಾ ಹೋಗ್ತದೆ, ಗೊತ್ತಾಗ್ತಾ ಹೋಗತ್ತೆ. ಹೀಗೆ ಸದಾಕಾಲ ಸಂಗಮ ಯುಗದಲ್ಲಿ ವಿಶ್ವದ ಪಾಲನೆಯನ್ನ ಭಗವಂತನ ಜೊತೆಯಲ್ಲಿ ಇದ್ಬಿಟ್ಟು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಮುಂದಿನ ಮೊದಲೆಲ್ಲೂ ಹೇಳಿದ್ರು, ನಾನು ಯಾವ ಕರ್ಮವನ್ನು ಮಾಡಿದ್ರು ಕೂಡ ಮಕ್ಕಳನ್ನು ಜೊತೆಲಿ ಇಟ್ಕೊಂಡೇ ಮಾಡ್ತೇನೆ, ನಾನೊಬ್ನೇ ಮಾಡೋದಿಲ್ಲ. ಮಕ್ಕಳೇ ಡೇಟ್ ಫಿಕ್ಸ್ ಮಾಡಿ, 20 ವರ್ಷದ ನಂತರನ, 10 ವರ್ಷದ ನಂತರನ, 5 ವರ್ಷದ ನಂತರನ ಅಂತ ಬಾಬಾ ಕೇಳಿದ್ರು ಅಲ್ವಾ. ಹಾಗೆ ರೂಪ ಬಸಂತ ಅಂತಂದ್ರೆ ಸದಾ ಕಾಲ ನಾವು ಬೇರೆಯವ್ರನ್ನ ಮುಂದುವರಿಸಬೇಕು, ಜನರಿಗೆ ಒಳ್ಳೆಯದನ್ನಾಗಿ ಮಾಡಬೇಕು, ಸದಾ ಕಾಲ ನಾನು ಸುಂದರವಾಗೂ ಇರಬೇಕು, ಜೊತೆಗೆ ಬಸಂತ ಋತುವಿನ ರೂಪದಲ್ಲಿ ಪೂರ್ತಿ ವೃಕ್ಷಕ್ಕೆ ನಾನೇನು ಕೊಡಬೇಕು, ಶಕ್ತಿಯನ್ನ ಕೊಟ್ಬಿಟ್ಟು ನಾನು ಚೆನ್ನಾಗಿರೋದ್ರ ಜೊತೆಗೆ ಪೂರ್ತಿ ವಿಶ್ವನೇ ಸರ್ವ ಆತ್ಮರು ಕೂಡ ಏನಾಗಿರ್ಬೇಕು, ಚೆನ್ನಾಗಿರಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರಬೇಕು. ಭಗವಂತನ ಶಕ್ತಿಯನ್ನ ಪಡೆದುಕೊಂಡು ಪ್ರತಿದಿನ ಆ ವೃಕ್ಷದ ಪಾಲನೆಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವೇ ಸಂಗಮ ಯುಗದಲ್ಲಿ ಯಾವ ಕರ್ಮವನ್ನ ಮಾಡಿದೆವು ಅದನ್ನ ರೂಪ ಬಸಂತದ ಕಥೆ ರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ಬರೆದಿದ್ದಾರೆ. ರೂಪ ಅಂತಂದ್ರೆ ಆಕಾರ, ಬಸಂತ ಅಂತಂದ್ರೆ ಬಸಂತ ಋತು ಅಥವಾ ಜ್ಞಾನದ ಮಳೆ, ವಿಶೇಷವಾಗಿ ಅನುಭವದ ಮಳೆ. ಈ ರೀತಿಯಲ್ಲಿ ನಾವು ಎರಡೂ ರೀತಿ ಕರ್ಮವನ್ನು ಕೂಡ ಮಾಡಬೇಕಾಗ್ತದೆ. ಓಕೆನಾ? ಆ ಮೂಲಕ ನಾವು ಸುಂದರವಾಗೂ ಇರಬೇಕು, ಬೇರೆಯವರನ್ನು ಕೂಡ ಸುಂದರವನ್ನಾಗಿ ಬೇಕಾಗ್ತದೆ. ನಾನು ಮಾತ್ರ ಚೆನ್ನಾಗಿದ್ರೆ ಆಗೋದಿಲ್ಲ. ಬೇರೆಯವರಿಗೂ ಸುಂದರ ಮಾಡಲಿಕ್ಕೆ ಶಕ್ತಿಯನ್ನ, ಪ್ರೇರಣೆಯನ್ನ, ವಿಶೇಷತೆಯನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಆದ್ಮೇಲೆ ತುಂಬಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಇದು ರೂಪ ಮತ್ತು ಬಸಂತ. ಅರ್ಥ ಆಯ್ತಾ? ಇದರ ಬಗ್ಗೆ ಮತ್ತೆ ಏನಾದ್ರು ಪ್ರಶ್ನೆಗಳಿದಾವ? ಇಲ್ಲ, ಕ್ಲಿಯರ್ ಆಯ್ತು. ಅಂತಂದ್ರೆ ಆ ಶಬ್ದವನ್ನ ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ರೀತಿ ಹೇಳಿದ್ದಾರೆ, ಆದ್ರೆ ಅದನ್ನ ಆಧ್ಯಾತ್ಮಿಕ ರೂಪದಲ್ಲಿ ಹೋಲಿಕೆಯನ್ನು ಹೀಗೆ ಮಾಡುವಂಥದ್ದು. ಅದಕ್ಕೆ ಯಾವುದೇ ಶಬ್ದವನ್ನು ನೀವು ವಿಚಾರ ಸಾಗರ ಮಂಥನ ಮಾಡುವಾಗ ಅದು ಲೌಕಿಕದಲ್ಲಿ ಯಾವುದರ ಜೊತೆಗೆ ಜೋಡಣೆ ಮಾಡಿದರೆ ಅದು ಲೌಕಿಕದಲ್ಲಿ ಅರ್ಥ ಏನು ಬರುತ್ತೆ ಅಂತ ಮೊದಲು ಮನನ ಚಿಂತನವನ್ನ ಮಾಡಿ. ಆಮೇಲೆ ಅದನ್ನ ಬಾಬಾ ಹೇಳ್ತಾ ಇದ್ದಾರೆ ಮುರಳಿಯಲ್ಲಿ ಅಂತಂದ್ರೆ ಆ ಮೂಲಕ ಬೇರೆ ಏನೋ ಜ್ಞಾನವನ್ನ, ಆಧ್ಯಾತ್ಮಿಕತೆಯಿಂದ ಬಾಬಾ ಏನ್ ಮಾಡ್ತಿದ್ದಾರೆ, ಶಿಕ್ಷಣವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಹಾಗಿದ್ರೆ ಯಾವುದನ್ನು ತಿಳಿಸ್ಲಿಕ್ಕೆ ಭಗವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಿಳಿದುಕೊಂಡು ಅದನ್ನ ಹೋಲಿಕೆ ಮಾಡಿ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಕಾರ್ಯಗತ ಮಾಡಬೇಕಾಗ್ತದೆ. ಮಾನಸ ಸಮಯದಲ್ಲಿ ಯಾವ್ದಾರ ಒಂದು ಪೋಸ್ಟ್ ಸಿಗತ್ತೆ ಅಂತಂದ್ರೆ ಎದುರುಗಡೆ ಒಂದು ಕಾಲು ಎಳೆದ್ಬಿಟ್ಟು ನಾವೇನ್ ಮಾಡ್ತೀವಿ, ನಾವು ಹೋಗ್ಬಿಟ್ಟು ಕೂತ್ಕೊಳ್ತೀವಿ. ಆ ಒಂದು ಮನೋಭಾವ ಅದು ಯಾವುದೇ ಪೋಸ್ಟ್ ಇರಲಿ, ಲೌಕಿಕದಲ್ಲಿ ಇರಲಿ, ಅಲೌಕಿಕದಲ್ಲಿ ಎಲ್ಲೇ ಇರಲಿ ಅಲ್ವಾ. ಆದ್ರೆ ಬಾಬಾ ಏನ್ ಹೇಳ್ತಾನೆ, ಬೇರೆಯವರನ್ನ ಏನ್ ಮಾಡಿ ಮುಂದುವರಿಸಿ ಅವರಿಗೆ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಮಕ್ಕಳನ್ನ ಮುಂದೆ ಇಟ್ರು, ತಾವು ಮುಂದೋದ್ರು ಅಲ್ವಾ. ಸ್ಟೇಜಲ್ಲಿ ಮಕ್ಳಿಗೆ ತಾನೇ ಕಳಿಸಿದ್ರು, ಸನ್ಮಾನ ಆಗ್ಬೇಕಾದ ಸಂದರ್ಭದಲ್ಲಿ ಮಕ್ಕಳನ್ನ ತಾನೇ ಎದುರುಗಡೆಗೆ ಇಟ್ರು.
ಆದ್ರೆ ಬ್ಯಾಕ್ ಬೋನ್ ಆಗಿ ಯಾರು ಇದ್ರು, ಬೆನ್ನೆಲುಬಾಗಿ ಶಿವಬ್ರಹ್ಮ. ನಮ್ಮ ಬಾಬಾ ಸಹಯೋಗ ಕೊಡ್ತಿದ್ರಲ್ವಾ. ನಿನ್ನೆ ಮುರಳಿನೂ ಕೂಡ ಹೇಳಿದ್ರು ನೋಡಿ, ಏನು ನಿಮ್ ಮುಂದೆ ಹೇಗೆ ಸೇವೆ ಮಾಡಬೇಕು ಅಂತಂದ್ರೆ, ಕರಾಚಿಯಲ್ಲಿ ಪ್ರೋಗ್ರಾಮ್ ಆಯ್ತು. ಅಲ್ಲಿ ನಿಮಿತ್ತ ಯಾರೇ ಆದ್ರೂ, ಮುಖ್ಯವಾಗಿ ಆರೋಗ್ಯ ಸರಿ ಇಲ್ಲ ಅಂತಂದ್ರು ಕೂಡ ಜಾನಕಿ ದಾರಿ ಕೂತ್ಕೊಂಡು ಮಾಡಿರುವಂತ ಮನಸಾ ಸೇವೆಯ ಕಾರಣದಿಂದನೇ ಅಲ್ಲಿ ಕಾರ್ಯಕ್ರಮ ಚೆನ್ನಾಗಾಯ್ತು ಅಂತ ಹೇಳಿದ್ರು. ಅಂದ್ರೆ ಇನ್ಮೇಲೆ ಆತ್ಮೀಯರೇ, ನಾವಿರುವಂತ ಸ್ಥಳದಲ್ಲೇನೆ ಏನ್ ಮಾಡ್ಬೋದು, ಸಕಾಶವನ್ನ ಕೊಡೋದರ ಮೂಲಕ, ಶಕ್ತಿಯನ್ನು ಕೊಡೋದರ ಮೂಲಕ ಅಲ್ಲಿರುವಂತ ಕಾರ್ಯಕ್ರಮ ಸಫಲವಾಗಲಿಕ್ಕೆ ನಾವು ನಿಮಿತ್ತರಾಗಬಹುದು. ಸರಿ ಆತ್ಮೀಯರೇ, ಜನರಿಗೆ ಗೊತ್ತಾಗ್ಬೇಕು ಅಂತಿಲ್ಲ. ನೀವು ಹೋಗಿಲ್ಲ ಅಂತ ಅವ್ರು ನಿಂದನೆನೂ ಕೂಡ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಆ ಸಕಾಶ ಕೊಡುವಂತ ಶಕ್ತಿ ನಿಮ್ಮಲ್ಲಿ ಇದ್ರೆ, ಯೋಗ್ಯತೆ ಇದ್ರೆ, ಅಲ್ಲಿ ಆ ಕಾರ್ಯಕ್ರಮದ ಸಫಲತೆಗೆ ಮುಖ್ಯವಾಗಿ ನೀವು ಕಾರಣೀಕರ್ತರು ಆಗ್ತೀವಿ. ಅದು ನಿಮ್ಗೆ ಗೊತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಗೂಡು ಜಾನೆ ಗೂಡ್ಕಿ ಗೋತ್ರಿ ಜಾನೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಿಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ, ಹೌದಾ? ಆವಾಗ ಆ ಜವಾಬ್ದಾರಿ ಮಾತ್ರ ನೀವು ನಿರ್ವಹಣೆಯನ್ನು ಮಾಡಬಹುದು. ಅದೇ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಸಕಾಶನ್ನ ಕೊಟ್ಟಾಗ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನೀವೇನ್ ಕೊಡ್ಬೋದು, ಶಕ್ತಿಯನ್ನ ಕೊಡಬಹುದು ಅಲ್ವಾ. ಇಲ್ಲ ಒಂದು ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮಕ್ಕೆ ನೀವು ಅಡಿಗೆ ಮಾಡಿ ಕಳಿಸಿದೀರ ಅಂತ ತಿಳ್ಕೊಳ್ಳಿ. ಅಲ್ಲಿ ಇರೋರಿಗೆಲ್ಲ ಬ್ರಹ್ಮಭೋಜನ ಬೇಕೋ ಬೇಡವೋ, ಬೇಡವೋ, ಜ್ಯೂಸ್ ಬೇಕೋ ಬೇಡವೋ? ಅವಾಗ ನೀವು ಕಳಿಸಿದಾಗ ಆ ಜ್ಯೂಸ್ ಎಲ್ಲರಿಗೂ ಸಿಗ್ತದಲ್ಲ. ಅಲ್ಲಿ ಸೆಕ್ಯೂರಿಟಿ ಅವ್ರು ಇರ್ಲಿ, ಜ್ಞಾನ ಹೇಳುವಂತವ್ರು ಇರ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತವ್ರು ಇರ್ಲಿ, ಎಲ್ಲರಿಗೂ ಕೂಡ ಸಿಗತ್ತಲ್ವಾ. ಅದವರಿಗೆಲ್ಲ ಶಕ್ತಿಯನ್ನ ಕೊಡತ್ತಲ್ವಾ. ಹಾಗೆ ಈ ಮೂಲಕ ನೀವು, ಅಯ್ಯೋ ಅಣ್ಣವ್ರೇ, ನಾವು ಬಂಧನದಲ್ಲಿದ್ದೀವಿ, ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮಕ್ಕಳು ಕಳ್ಸೋದಿಲ್ಲ, ದೇವ್ರು ಕಳ್ಸಲ್ಲ ಅಂತ ಏನ್ ಮಾಡ್ಬೇಡಿ, ಬೇಜಾರ್ ಮಾಡಬೇಡಿ. ಮನೇಲಿ ಕೂತ್ಕೊಂಡು ಕೂಡ ನೀವೇನ್ ಮಾಡ್ಬೋದು, ಸೇವೆ ವಿಶ್ವದಲ್ಲಿರುವಂತ ಸಮಸ್ತರಿಗೂ ಕೂಡ ಈಶ್ವರಿಯನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಅದರ ಆ ಯೋಗ್ಯತೆ ನಿಮ್ಮಲ್ಲಿ ಇದ್ದರೆ ಮಾತ್ರ, ಆ ಸಾಧನೆ ನಿಮ್ಮಲ್ಲಿದ್ದರೆ ಮಾತ್ರ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಕೆಲವೊಂದ್ಸಲ ರೂಪ ಬಸಂತರಾಗಬೇಕು. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವೃಕ್ಷ ಇನ್ನು ಬಾಡೋಗಿದೆಯಾ, ಎಲೆಗಳು ಉದುರ್ತಾ ಇದ್ದಾವ, ಹೊಸ ಚಿಗುರು ಅಲ್ವಾ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರ್ತಾ ಇದ್ದೀನಿ. ಸ್ವಲ್ಪ ದಿನದಲ್ಲಿ ಯುಗಾದಿ ಬರ್ತದಲ್ಲ, ಬಾಬಾ ಹೋಳಿ ಬಿಟ್ಬಿಟ್ಟು ಯುಗಾದಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಹಬ್ಬಕ್ಕೆ ತಕ್ಕಾಗಿ ಬಾಬನ ಮುರಳಿಗಳು ಏನಾಗ್ತಾ ಇರ್ತವೆ, ನಡೀತಾ ಇರ್ತವೆ. ಅದಕ್ಕಾಗಿ ಹಳೆಯದೆಲ್ಲವನ್ನ, ಹಳೆಯ 84 ಜನ್ಮದ ಸಂಸ್ಕಾರವನ್ನ ನಾವು ಬಿಟ್ಟು ಹೊಸ ಜೀವನ, ಹೊಸ ವೃಕ್ಷ, ಹೊಸ ಚಿಗುರು, ಹೊಸ ಹೂವು, ಹೊಸ ಹಣ್ಣುಗಳನ್ನ, ಫಲಭರಿತವಾಗಿರುವುದನ್ನು ನಾವು ಕೊಡಬೇಕಾಗ್ತದೆ. ಯಾವ ಹಣ್ಣನ್ನು ಕೊಡಬೇಕು? ಆ ಹಣ್ಣನ್ನ ತಿಂದವ್ರು ರಾಜರಾಗ್ಬೇಕು. ಆ ಹಣ್ಣನ್ನು ತಿಂದವ್ರು ಏನಾಗ್ಬೇಕು, ರಾಜರಾಗ್ಬೇಕು. ಬೇಕಾದ್ರೆ ನಮ್ಗೆ ಎಷ್ಟೇ ಕಷ್ಟ ಬರ್ಲಿ, ಅದು ಅವ್ರೇನಾಗ್ಬೇಕು, ಸ್ವರಾಜ್ಯ ಅಧಿಕಾರಿಗಳಾಗ್ಬೇಕು ಹೇಳುವಂತ ಮನೋಭಾವವನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಮುಂದುವರಿತಾ ಇರಬೇಕು ಹೇಳುವಂತ ಒಂದು ಶಿಕ್ಷಣವನ್ನ ಈ ಶಬ್ದದ ಮೂಲಕ ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮುರಳಿಲಿ ಎಲ್ಲೂ ಕೂಡ ರೂಪ ಬಸಂತ ಅಂತ ಶಬ್ದ ಬಂದಾಗ ಈ ಅರ್ಥವನ್ನು ನೀವು ಅದರ ಜೊತೆ ಹೋಲಿಕೆ ಮಾಡಿದಾಗ ಬಾಬಾ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಆ ಮುರಳಿಯ ಮೂಲಕ, ಆ ವಾಕ್ಯದ ಮೂಲಕ ಅಂತ ನಮ್ಗೆ ಏನಾಗತ್ತೆ, ಅರ್ಥ ಆಗತ್ತೆ. ಓಕೆ. ಓಂ ಶಾಂತಿ.